ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಸೊ ಎಲ್ರಿಗೂ ಕೂಡ ಇವತ್ತಿನ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಸಾರಿ, ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಸೊ ಇವತ್ತಿನ ತರಗತಿಯಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಏನ್ ಕಾನ್ಸೆಪ್ಟ್ ಇದೆ ಅಂತ ಅನ್ನೋದಾದ್ರೆ, ನಿನ್ನೆ ಕೂಡ ನಾವು ಸುಮಾರು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಪಡ್ತಕ್ಕಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಎಸ್ ನೋಡಿ, ಆ ಭಾರತದ ವಿವಿಧೋದ್ದೇಶ ಯೋಜನೆಗಳು ಅಂತ ಕರಿತೀವಿ. ಅಂದ್ರೆ ಅನೇಕ ನದಿಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ, ನದಿಯ ನೀರನ್ನ ತಡೆ ಹಿಡಿದು ಅದ್ರ ಮೂಲಕ ಆ ನೀರನ್ನ ಸಂಗ್ರಹ ಮಾಡುವಂತದ್ದು, ಜೊತೆಗೆ ಹಲವಾರು ಬಳಕೆಗೆ ಆ ನೀರನ್ನ ಯೂಸ್ ಮಾಡ್ಕೊಳ್ಳುವಂತ ಒಂದು ಯೋಜನೆ. ಹಾಗಾದ್ರೆ ಭಾರತದ ವಿವಿಧೋದ್ದೇಶ ಯೋಜನೆಗಳು ನೋಡಿ, ನಮ್ಮ ಭಾರತದ ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟುಗಳನ್ನ ಆಧುನಿಕ ಭಾರತದ ದೇವಾಲಯಗಳು ಅಂತ ಕರೆದಿದ್ದಾರೆ. ಯಾಕಪ್ಪ ಅಂತಂದ್ರೆ, ಅಣೆಕಟ್ಟುಗಳಿಂದಲೇ ನಾವಿವತ್ತು ನೀರನ್ನ ಸಂಪೂರ್ಣವಾಗಿ ಪೂರೈಕೆ ಮಾಡ್ಕೊಳ್ಳಿಕ್ ಆಗ್ತಾ ಇದೆ ಅಲ್ವಾ. ಸಾಕಷ್ಟು ಅಣೆಕಟ್ಟುಗಳು ನಮ್ಗೆ ನೀರಿನ ಕೊರತೆಯನ್ನ ನೀಗಿಸಿದವೆ. ನಾವೇನಾದ್ರೂ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ದೆ ಇದ್ದಿದ್ರೆ ಇವತ್ತಿನ ದಿನ ಬಹಳ ಸಮಸ್ಯೆ ಅನುಭವಿಸ್ಬೇಕಾಗ್ತಾ ಇತ್ತು ನೋಡಿ. ಹಾಗಾದ್ರೆ ಅಣೆಕಟ್ಟುಗಳ ವಿಶೇಷತೆಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಅಂದ್ರೆ ಅದನ್ನೇ ನಾವು ದಾಮೋದರ ಅಣೆಕಟ್ಟು ಅಂತ ಕರಿತಾ ಇದೀವಿ. ಇದು ಯಾವ ನದಿಗೆ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ದಾಮೋದರ್ ನದಿಗೆ ನಿರ್ಮಾಣ ಮಾಡಿರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ. ಹಾಗೆ ಅತ್ಯಂತ ಉದ್ದವಾದಂತ ಅಣೆಕಟ್ಟು ಅಂತ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂದ್ರೆ ಅದನ್ನ ಹಿರಾಕುಡ್ ಅಣೆಕಟ್ಟು ಅಂತ ಕರಿತಾ ಇದೀವಿ. ಮಹಾನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಅಣೆಕಟ್ಟು ಒಡಿಸ್ಸಾದಲ್ಲಿ ಕಂಡ್ಬರುತ್ತೆ. ಅತ್ಯಂತ ಎತ್ತರವಾದಂತ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ಸೊ ಭಾಗೀರಥಿಗೆ ನಿರ್ಮಾಣ ಮಾಡಿರುವಂತ ಒಂದು ಅಣೆಕಟ್ಟಿದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಎತ್ತರವಾದ ಅಣೆಕಟ್ಟು ಯಾವುದು ಭಾರತದಲ್ಲಿ ಅಂತಂದಾಗ ತೆಹರಿ ಅಣೆಕಟ್ಟು. ಅತ್ಯಂತ ದೊಡ್ಡ ಕೃತಕ ಸರೋವರ ಸೃಷ್ಟಿಯಾಗಿರುವಂತದ್ದು ನಾಗಾರ್ಜುನ ಯೋಜನೆಯಲ್ಲಿ. ಈ ಒಂದು ಕೃತಕವಾಗಿ ನಾರ್ಮಲ್ ಆಗಿ ನದಿಗಳ ಮೂಲಕ ಕೆಲವೊಂದು ಸರೋವರಗಳು ಸೃಷ್ಟಿಯಾಗತ್ತೆ. ಇದನ್ನ ನಾವು ಕೃತಕವಾಗಿ ಬೇಕು ಅಂತಲೇ ಮಾಡಿರುವಂತ ಒಂದು ಸರೋವರ ಕೃಷ್ಣಾ ನದಿಯಿಂದ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ನಾಗಾರ್ಜುನ ಯೋಜನೆ ಮೂಲಕ ಆಂಧ್ರದಲ್ಲಿ ಈ ನಾಗಾರ್ಜುನ ಯೋಜನೆಯನ್ನ ಕೃಷ್ಣಾ ನದಿಗೆ ತಂದಿರುವಂತ ಒಂದು ಯೋಜನೆ, ಬೃಹತ್ ಯೋಜನೆ ಅಂತಾನೆ ಕರಿತಾ ಇದೀವಿ. ಪ್ರವಾಹ ನಿಯಂತ್ರಿಸ್ತಕ್ಕಂತ ಒಂದು ಯೋಜನೆ ಅಂದ್ರೆ ಹಿರಾಕುಡ್ ಅಣೆಕಟ್ಟು ಅಂತ ಕರಿತೀವಿ. ಯಾಕೆಂದ್ರೆ ನಿಮಗೆ ಗೊತ್ತಿರ್ಬೋದು, ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳ್ಬಿಟ್ಟು ಕೋಸಿ ನದಿಯನ್ನ ಕರಿತೀವಿ. ಸೊ ಯಾಕೆಂದ್ರೆ ಈ ಕೋಸಿ ನದಿಯ ಹರಿವಿನ ಪ್ರಮಾಣ ಜಾಸ್ತಿ ಆದಾಗ ಬಿಹಾರದಲ್ಲಿ ಸಿಕ್ಕಾಪಟ್ಟೆ ಪ್ರವಾಹಗಳೆಲ್ಲ ಸಂಭವಿಸುತ್ತೆ ಅಲ್ವಾ. ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಒಂದು ನೀರನ್ನ ಸ್ಟೋರ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಮಣ್ಣಿನ ಸವಕಳಿಯನ್ನ ತಡಿಬೇಕು ಅಂತೇಳಿ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು. ಅದು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಒಂದು ಅಣೆಕಟ್ಟು. ಸೊ ಅದನ್ನೇ ಚಂಬಲ್ ಯೋಜನೆ ಅಂತೇಳಿ ಕರಿತೀವಿ. ಎಸ್ ನೋಡಿ, ಹೆಚ್ಚು ವಿವಾದದಿಂದ ಕೂಡಿದಂತ ಯೋಜನೆ ಅಂದ್ರೆ ನರ್ಮದಾ ಯೋಜನೆ. ಸೊ ನರ್ಮದಾ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಅಣೆಕಟ್ಟು. ಯಾಕೆ ಮೇಡಮ್ ಆ ರೀತಿ ಕರೀತಾರೆ ಅಂತಂದ್ರೆ, ಅದರ ವಿವಾದ ಜಾಸ್ತಿ ಇದೆ. ರಾಜ್ಯಗಳ ನಡುವೆ ಹರಿಯೋದ್ರಿಂದ ಅದರ ವಿವಾದಗಳನ್ನ ನಾವು ನೋಡ್ಬೋದು. ವಿದೇಶ ಅಥವಾ ನೇಪಾಳದ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಯೋಜನೆ ಅಂತಂದ್ರೆ ಕೋಸಿ ಯೋಜನೆ, ಕೋಸಿ ನದಿ ಅಂತೇಳಿ ಕರಿತಾ ಇದೆ. ಇದಿಷ್ಟು ಒಂದಷ್ಟು ವಿಶೇಷತೆ ನಿಮ್ಗೆ ಎಕ್ಸಾಮಿಗೆ ಬೇಗನೆ ಅದು ಓದ್ಕೊಳ್ಳಿಕ್ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಅದು ಕೇಳಿದ್ದಾರೆ. ಇದ್ರ ನೋಟ್ಸ್ ನಾನು ಕೊಡ್ತೀನಿ. ದಾಮೋದರ ಅಣೆಕಟ್ಟು. ಸೊ ನೋಡಿ, ದಾಮೋದರ್ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ನಾವು ಕರಿತಾ ಇದೀವಿ. ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ಅದು ಪ್ರವಾಹವನ್ನ ಸೃಷ್ಟಿ ಮಾಡುತ್ತೆ, ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ ಮಳೆಗಾಲದಲ್ಲಿ. ಹಾಗೇನೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಜುಲೈ 7, 1948ರಲ್ಲಿ ಅಣೆಕಟ್ಟುಗಳನ್ನ ಕಟ್ಟಿದ್ರು. ಸೊ ಬೊಕಾರೋ, ಚಂದ್ರಾಪುರ, ದುರ್ಗಾಪುರದಲ್ಲಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಅದು ದಾಮೋದರ್ ನದಿಯ ಒಂದು ಉತ್ಪನ್ನ ಅಂತೇಳಿ ಕರಿತಾ ಇದೀವಿ. ಹಾಗೆ 1948ರಲ್ಲಿ ಏನ್ ಮಾಡಿದ್ರು, ಫೆಬ್ರವರಿ 18ರಂದು ಈ ದಾಮೋದರ್ ಕಣಿವೆ ಕಾರ್ಪೊರೇಷನ್ ಅನ್ನ ಅಮೆರಿಕಾದ ಟೆನೆನ್ಸಿ ಕಣಿವೆ ಯೋಜನೆ ಮಾದರಿಯಲ್ಲಿ ರಚನೆ ಮಾಡಿದ್ದಾರೆ.
ಅಂದ್ರೆ ಯಾವುದೇ ಒಂದು ಅಣೆಕಟ್ಟಾಗಿರ್ಬೋದು, ಯಾವುದೇ ಒಂದು ನದಿ ಯೋಜನೆಗಳಾಗಿರ್ಬೋದು, ಕೆಲವೊಂದು ಮಾದರಿಗಳನ್ನ ರೂಢಿಸ್ಕೊಳ್ಳೋದು ಸಹಜ. ಅದೇ ತರನೇ ದಾಮೋದರ್ ಕಣಿವೆ ಕಾರ್ಪೊರೇಷನ್. ಸೊ ಅಂದ್ರೆ ಆ ಒಂದು ನದಿ ಕಣಿವೆ ಯೋಜನೆಯನ್ನ ಮಾಡ್ಬೇಕು ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಅಮೆರಿಕಾದಲ್ಲಿ ಟೆನೆನ್ಸಿ ಕಣಿವೆ ಯೋಜನೆ ಅಂತ ಮಾಡ್ಕೊಂಡಿದ್ದಾರೆ. ಆ ಮಾದರಿಯ ಪ್ರಕಾರನೇ ಈ ದಾಮೋದರ್ ಕಣಿವೆ ಕಾರ್ಪೊರೇಷನ್ ಅನ್ನ ರೆಡಿ ಮಾಡಿರುವಂತದ್ದು. ಹಾಗಾದ್ರೆ ದಾಮೋದರ್ ನದಿ ತುಂಬಾ ದೊಡ್ಡ ನದಿ ಅಲ್ವಾ, ಇದಕ್ಕೆ ಉಪ ಅಣೆಕಟ್ಟುಗಳು ಕೂಡ ನೋಡ್ಬೋದು. ಟಿಲಾಯ್ ಅಣೆಕಟ್ಟು ಅಂತೇಳಿ, ಇದು ಬರ್ಕರ್ ನದಿಗೆ ಅಡ್ಲಾಗಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಅಣೆಕಟ್ಟು ವ್ಯವಸ್ಥೆ 1953. ಹಾಗೆ ದಾಮೋದರ್ ನದಿಯ ಉಪನದಿಗಳು ಕೂಡ ಹೌದಿವೆಲ್ಲ, ಬರ್ಕರ್, ಕೋನಾರ್, ಪಾರ್ಕರ್. ಓಕೆ, ಕೋನಾರ್ ಅಣೆಕಟ್ಟು 1995ರಲ್ಲಿ ಈ ಕೋನಾರ್ ನದಿಗೆ ಏನ್ ಮಾಡಿದ್ದಾರೆ, ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಹೆಂಗೆ ನಮ್ಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲ್ಮಟ್ಟಿಯಲ್ಲಿ ಕಟ್ಟಿದ್ದಾರೆ. ಹಾಗೆ ತುಂಗಭದ್ರಾ ಡ್ಯಾಮ್ ನೋಡ್ತಾ ಇದೀವಿ ಹೊಸಪೇಟೆಯಲ್ಲಿ. ಈ ತರನೇ ಇಲ್ಲಿ ಕೂಡ ಬೇರೆ ಬೇರೆ ನಮ್ಮ ದೇಶದಾದ್ಯಂತ ಅಣೆಕಟ್ಟು ವ್ಯವಸ್ಥೆಯನ್ನ ನಾವು ಕಾಣ್ಬೋದು. ಮೈಥಾನ್ ಅಣೆಕಟ್ಟು ಜಾರ್ಖಂಡ್ನ ಬಾರ್ಕರ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತದ್ದು. ಹಾಗೆ ಪಂಚತ್ ಹಿಲ್ ಅಣೆಕಟ್ಟು ಏನಿದೆ, ಇದನ್ನು ಕೂಡ ದಾಮೋದರ್ ನದಿಗೆ ಕಟ್ಟಲಾಗಿರ್ತಕ್ಕಂತ ಅಣೆಕಟ್ಟು. ಹಾಗೆ ದುರ್ಗಾಪುರದ ಒಡ್ಡು ಅಂತೇಳಿ ಕರಿತೀವಿ, ಇದು ಪಶ್ಚಿಮ ಬಂಗಾಳದ ರಾಣಿಗಂಜ್ ನಲ್ಲಿ ದಾಮೋದರ್ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಒಡ್ಡು ಅಂತೇಳಿ ಕರಿತೀವಿ. ಒಡ್ಡು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ವಾ, ಆ ನೀರು ಸಂಗ್ರಹ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಣೆಕಟ್ಟಿನ ರೂಪದಲ್ಲೇ ಕಟ್ಟುವಂತದ್ದು. ಯಾಕೆಂದ್ರೆ ಯಾಕೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ ಅಂದ್ರೆ, ನದಿ ಹರಿದು ಸಮುದ್ರ ಸೇರುತ್ತೆ. ಸಮುದ್ರ ಸೇರೋದ್ರಿಂದ ಆ ನದಿ ನೀರ್ ಶೇಖರಣೆನೇ ಆಗಲ್ಲ. ಬೇಸಿಗೆಗಾಲ, ಬರಗಾಲ ಅಂತ ಸಂದರ್ಭಗಳಲ್ಲಿ ನದಿ ನೀರಿನ ಶೇಖರಣೆ ಕೂಡ ಇರೋದಿಲ್ಲ, ಬತ್ ಹೋಗಿರುತ್ತೆ. ಶೇಖರಣೆ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ನೋಡೋದಾದ್ರೆ ರಿಹಾಂದ್ ಅಥವಾ ಗೋವಿಂದ ವಲ್ಲಭ ಪಂತ್ ಅಂತ ಹೇಳಿ ಕರಿತೀವಿ. ತುಂಬಾ ಫೇಮಸ್, ಸಾಕಷ್ಟು ಸಲ ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸ್ಥಳ ಎಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದ ಸೋನಾಭದ್ರ ಜಿಲ್ಲೆಯ ಪಿಪ್ರಿಯಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಅಣೆಕಟ್ಟು ಯೋಜನೆ. ರಾಜ್ಯಗಳು, ಯಾವ್ಯಾವ ರಾಜ್ಯಗಳಿಗೆ ಇದು ಬೆನಿಫಿಟ್ಸ್ ಅನ್ನ ತಗೊಂಡಿದೆ ಅಂದ್ರೆ ಉತ್ತರ ಪ್ರದೇಶ್ ಮತ್ತು ಛತ್ತೀಸ್ಗಢ. ಇದರ ವಿಸ್ತೀರ್ಣ ಅಂದ್ರೆ ಉದ್ದ ಬಂದ್ಬಿಟ್ಟು 934.21 ಮೀಟರ್. ಹಾಗೆ ಎತ್ತರ ಬಂದು 91.44 ಮೀಟರ್. ಸೊ ಓಕೆ, 1962ರಲ್ಲಿ ಏನ್ ಮಾಡ್ತಾರೆ, ಜಲವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೇಳ್ತಾರೆ, ರಿಹಾಂದ್ ಅಣೆಕಟ್ಟಿನ ಮೂಲಕ ಜಲವಿದ್ಯುತ್ ಅನ್ನ ಯಾವಾಗ ಆರಂಭ ಮಾಡಲಾಯಿತು ಅಂತ ಪ್ರಶ್ನೆ ಬರುತ್ತೆ. ಸೊ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು. 1962ರಲ್ಲಿ ಇದರ ಒಂದು ಜಲವಿದ್ಯುತ್, ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಅಂತ ಹೇಳಿ ಕರಿತೀವಿ, ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಿಹಾಂದ್ ನದಿ ಏನಿದೆ, ಗಂಗಾ ನದಿಯ ಉಪನದಿಯಾದಂತ ಸೋನಾ ನದಿಯ ಉಪನದಿ ಅಂತೇಳಿ ಕೂಡ ಇದನ್ನ ನಾವು ಗುರುತಿಸ್ತಾ ಇದ್ದೀವಿ. ಇನ್ನ ಭಾಕ್ರಾ ನಂಗಲ್ ಅಣೆಕಟ್ಟು, ಇಲ್ಲಿ 2 ಅಣೆಕಟ್ಟುಗಳಿದೆ, ಒಂದು ಭಾಕ್ರಾ, ಇನ್ನೊಂದು ನಂಗಲ್. ಸೊ ಇವೆರಡು ಅಣೆಕಟ್ಟುಗಳು ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆ ಭಾಕ್ರಾ ಗ್ರಾಮ. ಅರ್ಥ ಆಯ್ತಾ? ಭಾಕ್ರಾ ನಂಗಲ್ ಹೆಂಗೆ ಈಗ ನಾವು ಎರಡು ಅಂತೇಳಿ ಗುರುತಿಸ್ತೀವೋ, ಅದೇ ತರನೇ ಭಾಕ್ರಾ ಮತ್ತು ನಂಗಲ್ ಎಂಬ 2 ಅಣೆಕಟ್ಟುಗಳನ್ನ ಗುರುತಿಸ್ತಾ ಇದೀವಿ. ಸೊ ಭಾಕ್ರಾ ಗ್ರಾಮ ಇದು ಸಟ್ಲೇಸ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಅಣೆಕಟ್ಟು ಅಂತ ಹೇಳಿ ಕರಿತಾ ಇದೀವಿ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಗೈಸ್, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ 1 ಅಂಕ ಅಂತೂ ಆರಾಮಾಗಿ ಕಳ್ಕೊಂಡ್ಬಿಡ್ತೀರಾ. ಎಕ್ಸಾಮ್ ಪೇಪರ್ ನೋಡ್ದಾಗ ಗೊತ್ತಾಗುತ್ತೆ ನಾವ್ ಹೇಳಿರುವಂತ ಕ್ಲಾಸಿನ ಮಹತ್ವ ಏನು ಅನ್ನೋದು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡುವಂತ ಪ್ರಯತ್ನ ನೀವೆಲ್ಲರೂ ಮಾಡ್ಬೇಕಾಗತ್ತೆ. ಓಕೆ, ಸಟ್ಲೇಸ್ ನದಿ ನಿಮ್ಗೆ ಗೊತ್ತಿದೆ, ಸಿಂಧು ನದಿಯ ಉಪನದಿ. ನದಿಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದೆ. ಸಿಂಧು ನದಿಯ ಉಪನದಿ ಯಾವುದು ಅಂದ್ರೆ ಸಟ್ಲೇಸ್ ನದಿ. ಹಾಗೆ ಇದರ ವಿಸ್ತೀರ್ಣ ಬಂದ್ಬಿಟ್ಟು 518.25 ಮೀಟರ್. ಹಾಗೆ ಉದ್ದ ಬಂದ್ಬಿಟ್ಟು 9.1 ಮೀಟರ್ ಅಗಲ ಇರ್ತಕ್ಕಂತ ಒಂದು ಯೋಜನೆ. ಎತ್ತರ 225.55 ಮೀಟರ್ ಅಂದ್ರೆ 740 ಅಡಿ ಅಂತೇಳಿ ಕರಿತೀವಿ. ದೇಶದ ಅತ್ಯಂತ 2ನೇ ಎತ್ತರವಾದಂತಹ ಅಣೆಕಟ್ಟು ಅಂತೇಳಿ ನಾವು ಭಾಕ್ರಾ ನಂಗಲ್ ಯೋಜನೆಯನ್ನ ಕರಿತಾ ಇದ್ದೀವಿ. ಯಾವ್ಯಾವ ಒಂದು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನ ಇದು ಒದಗಿಸ್ಕೊಟ್ಟಿದೆ ಅಂದ್ರೆ ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ,
ರಾಜಸ್ಥಾನ್ ಇಷ್ಟೂ ರಾಜ್ಯಗಳಿಗೂ ಕೂಡ ನೀರ್ ಕೊಡ್ತಾ ಇದೆ, ನೀರಾವರಿ ವ್ಯವಸ್ಥೆ ಅಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಬರೋದಾದ್ರೆ ವಿದ್ಯುತ್ ಅನ್ನ ಕೂಡ ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತ್ ಇಷ್ಟೂ ರಾಜ್ಯಗಳಲ್ಲಿ ಏನ್ ಮಾಡಿದೆ ಅಂತಂದ್ರೆ ವಿದ್ಯುತ್ ಅನ್ನ ಕೂಡ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇದರ ಅಣೆಕಟ್ಟಿನ ಇತಿಹಾಸ ನೋಡೋದಾದ್ರೆ ಬ್ರಿಟಿಷ್ ಕಾಲದಲ್ಲಿ ಏನಪ್ಪಾ ಅಂದ್ರೆ ಆ ಪಂಜಾಬ್ ನ ಲೆಫ್ಟಿನೆಂಟ್ ಗವರ್ನರ್ ಆದಂತ ಸರ್ ಲೂಯಿಸ್ ಡಾನೆ ಏನ್ ಮಾಡ್ತಾನೆ, ಇದನ್ನ ಆರಂಭ ಮಾಡ್ತಾನೆ. ಬಟ್ ಕಾರಣಾಂತರಗಳಿಂದ ಏನಾಯ್ತು ಅಂದ್ರೆ ಸ್ವತಂತ್ರ ಆದ್ಮೇಲೆ 1948ರಲ್ಲಿ ಪ್ರಾರಂಭ ಮಾಡಿ ಅಕ್ಟೋಬರ್ 22, 1963ರಂದು ಇದನ್ನ ಪೂರ್ಣಗೊಳಿಸ್ತಾರೆ. ಅಂದ್ರೆ ನಮಗೆ ಸ್ವತಂತ್ರ ಬರೋದ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತೆ, ಯೋಚನೆ ಮಾಡ್ತಾನೆ. ಆದ್ರೆ ಅದು ಪರಿಪೂರ್ಣವಾಗಿ ಅಸ್ತಿತ್ವಕ್ಕೆ ಬಂದಿದೆ 1963ರಂದು ಪೂರ್ಣಗೊಳ್ಳುತ್ತೆ. ನೀರಿನ ಸಂಗ್ರಹಣೆ ಗಾತ್ರದಲ್ಲಿ 3ನೇ ಅತಿ ದೊಡ್ಡ ಅಣೆಕಟ್ಟು ಅಂತ ಕರಿತೀವಿ. ನಾವು ಜಸ್ಟ್ ಹೊಸಪೇಟೆ ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೊಸಪೇಟೆ ಡ್ಯಾಮ್ ಅನ್ನ ನೀರಿನ ಶೇಖರಣೆ ನೋಡಿದ್ರೇನೆ ಆಶ್ಚರ್ಯ ಅಂತ ಅನ್ಸುತ್ತೆ. ಈ ವರ್ಷ ಅಷ್ಟೊಂದು ಮಳೆ ಆಗದೆ ಇರೋ ಕಾರಣ ಗೊತ್ತಾಗ್ಲಿಲ್ಲ. ಬಟ್ ಏನು ಕಳೆದ ಒಂದು ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತಲ್ಲ, ಒಂದ್ ರೀತಿ ಸಮುದ್ರ ನೋಡಿದ ತರ ಅನಿಸ್ತಾ ಇತ್ತು. ಇಷ್ಟು ನೀರ್ ಶೇಖರಣೆ ಆಗ್ತಾ ಇತ್ತು. ಆದ್ರೆ ಇದು ನೀರಿನ ಸಂಗ್ರಹಣದಲ್ಲಿ 3ನೇ ಅತಿ ದೊಡ್ಡ ಒಂದು ಅಣೆಕಟ್ಟು ಅಂದ್ರೆ ಇನ್ ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ನೀರಿನ ಸಂಗ್ರಹಣೆ ಇದ್ದೇ ಇರತ್ತೆ. ಬಾಕ್ರಾ ಅಣೆಕಟ್ಟು ಸಂಗ್ರಹವಾದಂತ ನೀರಿನ ಜಲಾಶಯವನ್ನ ನಾವು ಗೋವಿಂದ ಸಾಗರ್ ಅಂತೇಳಿ ಕರಿತಾ ಇದೀವಿ. ನೆಕ್ಸ್ಟ್ ನರ್ಮದಾ ನದಿ ಕಣಿವೆ ಯೋಜನೆ ಸ್ವತಂತ್ರ ಭಾರತದ ಅತ್ಯಂತ ಹೆಚ್ಚು ವಿವಾದಾತ್ಮಕ ನದಿ ಯೋಜನೆ ಅಂತೇಳಿ ನರ್ಮದಾ ನದಿ ಕಣಿವೆ ಯೋಜನೆಯನ್ನ ಕರಿತಾ ಇದೀವಿ. ಯಾಕೆ 1969ರಲ್ಲಿ ಡಾಕ್ಟರ್ ಎನ್ ಖೋಸ್ಲಾ ಅವರು ಅಧ್ಯಕ್ಷತೆಯಲ್ಲಿ ನರ್ಮದಾ ನದಿ ಯೋಜನೆ ವಿವಾದವನ್ನ ಬಗೆಹರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನರ್ಮದಾ ಜಲ ವಿವಾದ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೂ ಕೂಡ ಏನಾಗ್ಲಿಲ್ಲ, ಅದು ವರ್ಕೌಟ್ ಆಗ್ಲಿಲ್ಲ. 1979ರಲ್ಲಿ ಈ ನ್ಯಾಯಾಧಿಕರಣ ಅಂತಿಮ ತೀರ್ಪನ್ನ ಕೊಡುತ್ತೆ. ನಂತರ ಏನಾಯ್ತು, 1980ರಲ್ಲಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಆರಂಭಗೊಳ್ಳುತ್ತೆ. ಆದ್ರೆ ಪರಿಸರ ಹೋರಾಟಗಾರ್ತಿಯಾದಂತ ಮೇಧಾ ಪಾಟ್ಕರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ನರ್ಮದಾ ನದಿ ಬಚಾವೋ ಆಂದೋಲನ ಶುರುವಾಗ್ಬಿಡುತ್ತೆ. ಸೊ ಏನಾಯ್ತು, ಅದು ಆಂದೋಲನ ಶುರುವಾದ ತಕ್ಷಣ ಅಣೆಕಟ್ಟುಗಳ ಮೂಲಕ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳು ಅಂತಲೂ ಕೂಡ ಹೇಳಿ ಕಟ್ಟಬಾರ್ದು ಅನ್ನೋದು ಒಂದು ಉದ್ದೇಶ ಇತ್ತು. ಆದ್ರೆ ಕೋರ್ಟ್ ಅದನ್ನ ಆರ್ಡರ್ ಮಾಡಿ ಇಟ್ಕೊಂಡು ಅದನ್ನ ಶುರು ಮಾಡುತ್ತೆ. ನರ್ಮದಾ ನದಿ ಕಣಿವೆ ಯೋಜನೆಗಳಲ್ಲಿ 2ನೇ ಅತಿ ದೊಡ್ಡ ಯೋಜನೆ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ಮೊದಲನೇದಾಗಿ ಸರ್ದಾರ್ ಸರೋವರ ಅಂತ ಹೇಳಿ ಕರಿತಾ ಇದೀವಿ. ನೋಡಿ, ಅಂತಾರಾಜ್ಯ ನದಿ ಕಣಿವೆ ಯೋಜನೆ ಅಂತೇಳಿ ಇದನ್ನ ನಾವು ಕರಿತೀವಿ. ಅಂತಾರಾಜ್ಯ ಅಂದ್ರೆ ರಾಜ್ಯಗಳ ನಡುವಿನ ಒಂದು ಒಪ್ಪಂದದ ಮೇರೆಗೆ ಸೃಷ್ಟಿ ಮಾಡ್ಕೊಂಡಿರುವಂತ ಒಂದು ಸರೋವರ ಯೋಜನೆ ಇದು. ಸರ್ದಾರ್ ಸರೋವರ ಯೋಜನೆಯನ್ನ ನರ್ಮದಾ ಪ್ರಧಾನ ಕಾಲುವೆ ಅಂತಲೂ ಕೂಡ ನಾವು ಕರಿತಾ ಇದೀವಿ. ಓಕೆ, ಹಾಯ್, ಈಗ ಬಂದರ್ಗೂ ಕೂಡ ಹಾಯ್, ಹಲೋ. ಸೊ ಕ್ಲಾಸ್ ಕಂಪ್ಲೀಟ್ ಆಗಿ ಕೇಳಿ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಿಗೆ ಕುಡಿತಕ್ಕಂತ ನೀರಿನ ಸೌಲಭ್ಯ, ಕೃಷಿಗೆ ಬೇಕಾಗಿರುವಂತ ನೀರು ಅಷ್ಟೇ ಅಲ್ಲ, ವಿದ್ಯುತ್ಗೆ ಸಂಬಂಧಪಟ್ಟಂತೆ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಕ್ಕಂತ ಒಂದು ದೊಡ್ಡ ಯೋಜನೆ ಅಂತೇಳಿ ನಾವ್ ಇದನ್ನ ಕರಿತಾ ಇದೀವಿ. ಸುಮಾರು ನೋಡಿ 1210 ಮೀಟರ್ ಉದ್ದದ ಹಾಗೆ 163 ಮೀಟರ್ ಎತ್ತರವಾದಂತ ಅಣೆಕಟ್ಟು ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ಹಾಗೆ ಮಧ್ಯಪ್ರದೇಶದ ಬರೋಡಾ ಜಿಲ್ಲೆಯ ಕೆವಾಡಿಯ ಗ್ರಾಮದ ಬಳಿ ಇದನ್ನ ನಿರ್ಮಾಣ ಮಾಡಿರುವಂತದ್ದು ಯಾವುದು, ಸರ್ದಾರ್ ಸರೋವರ ಯೋಜನೆ. ಇದು ನರ್ಮದಾ ನದಿ ಕಣಿವೆಯ ಪ್ರಧಾನ ಕಾಲುವೆ ಯೋಜನೆ ಅಂತಲೂ ಕೂಡ ಇದನ್ನ ಕರಿತಾ ಇದೀವಿ. ಇನ್ನು ಗುಜರಾತ್ ನಲ್ಲಿ ನರ್ಮದಾ ನದಿಗೆ ಸರ್ದಾರ್ ಸರೋವರ ಅಣೆಕಟ್ಟನ್ನ ನಿರ್ಮಾಣ ಮಾಡ್ಲಿಕ್ಕೆ ದೇಶದ ಮೊದಲ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವ್ರು ಏನ್ ಮಾಡ್ತಾರೆ, ಒಂದು ಅಡಿಗಲ್ಲನ್ನ ಹಾಕ್ತಾರೆ, ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಮೇಡಮ್ ಅಂದ್ರೆ 1961 ಏಪ್ರಿಲ್ 5ನೇ ತಾರೀಕು. ನೋಡಿ, ಆವಾಗ್ಲೇನೆ ಇನ್ನು ಸ್ವತಂತ್ರ ಬಂದ ತಕ್ಷಣನೇ ಕೆಲವೊಂದು ಯೋಜನೆಗಳನ್ನ ಮಾಡ್ಬೇಕು ಅಂತೇಳಿ ಯೋಜನೆಗಳನ್ನ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ನರ್ಮದಾ ನದಿ ಕಣಿವೆ ಯೋಜನೆನೂ ಕೂಡ ಶುರುವಾಗುವಂತದ್ದು. ಗುಜರಾತ್ನ ನವಗಾಂವ್ ಎಂಬಲ್ಲಿ ನಿರ್ಮಿಸಲಾಗಿರ್ತಕ್ಕಂತ ಈ ಸರ್ದಾರ್ ಸರೋವರ ಅಣೆಕಟ್ಟನ್ನ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು 2017 ಸೆಪ್ಟೆಂಬರ್ 17, ಸೊ ಮೋದಿ ಅವರ 67ನೇ ಜನ್ಮ ದಿನದಂದು ಏನ್ ಮಾಡಿದ್ರು, ಅದನ್ನ ಲೋಕಾರ್ಪಣೆ ಮಾಡಿದ್ರು. ಸೊ ಇವ್ರು ಬಂದ್ಮೇಲೆ ಪ್ರಸ್ತುತದಲ್ಲಿ ಇರ್ತಕ್ಕಂತ
ಪ್ರಧಾನಿಗಳು ಬಂದ ನಂತರನೇ ಇದರ ಲೋಕಾರ್ಪಣೆಯನ್ನು ಕೂಡ ಆಯ್ತು. ವಿಶ್ವದ 2ನೇ ಅತಿ ದೊಡ್ಡ ಎಂಬ ಕೀರ್ತಿಗೂ ಕೂಡ ಅದು ಪಾತ್ರ ಆಗಿರುವಂತದ್ದು. ಅಮೆರಿಕದ ಗ್ರ್ಯಾಂಡ್ ಕೋಲೋ ಅಣೆಕಟ್ಟು ವಿಶ್ವದ ಅತಿ ದೊಡ್ಡ ಕಾಂಕ್ರೀಟ್ ಅಣೆಕಟ್ಟು. ಇದು 2ನೇ ಒಂದು ಅಣೆಕಟ್ಟು. ಸರ್ದಾರ್ ಸರೋವರ ಅಣೆಕಟ್ಟು ನೆನ್ಪಿಟ್ಕೊಳ್ಳಿ, ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಇಂದಿರಾ ಸಾಗರ್ ನರ್ಮದಾ ಸಾಗರ್ ಯೋಜನೆ. ಎರಡಿದಾವೆ ಅಂತ ಹೇಳಿದೆ ನಾನು, 2 ಅಣೆಕಟ್ಟನ್ನ ಕಟ್ಟಿದ್ದಾರೆ ನರ್ಮದಾ ನದಿಗೆ ಅಂತ. ಮೊದಲನೇದು ಸರ್ದಾರ್ ಸರೋವರ ಅಣೆಕಟ್ಟಾದ್ರೆ ಎರಡನೇದು ಇಂದಿರಾ ಸಾಗರ್ ನರ್ಮದಾ ಸಾಗರ್ ಅಂತೇಳಿ ಯೋಜನೆ ಇದು. ನರ್ಮದಾ ನದಿಗೆ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯ ಮುಂಡಿ ಬಳಿ ಇಂದಿರಾ ಸಾಗರ್ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಒಂದು ಅಣೆಕಟ್ಟು ಯೋಜನೆಗೆ ಅಂದಿನ ಪ್ರಧಾನಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು 1984 ಅಕ್ಟೋಬರ್ 23 ಶಂಕುಸ್ಥಾಪನೆ ಮಾಡಿದ್ರು. ಅಂದ್ರೆ ಶುರು ಮಾಡ್ಲಿಕ್ಕೆ ಅಡಿಪಾಯವನ್ನ ಹಾಕಿದ್ರು. 2005 ಈ ಅಣೆಕಟ್ಟು ಕಾರ್ಯಾರಂಭ ಮುಗ್ದಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವ್ ಅನ್ಕೊಂಡ್ರಷ್ಟು ಸುಲಭ ಇಲ್ಲ. ಒಂದು ಅಣೆಕಟ್ಟು ಕಟ್ಟೋದಾಗ್ಲಿ, ಒಂದು ಬ್ರಿಡ್ಜ್ ಕಟ್ಟೋದಾಗಿರ್ಬೋದು, ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡೋದಾಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಬಹಳಷ್ಟು ಪರಿಶ್ರಮ ಇರುತ್ತೆ. ಒಂದು 10 ವರ್ಷಗಳನ್ನೇ ಅದು ತಗೊಳ್ಳುವಂತದ್ದನ್ನ ನಾವು ನೋಡಿದೀವಿ ಅಲ್ವಾ. ನೆಕ್ಸ್ಟ್ ಬರುವಂತದ್ದು ಕೋಸಿ ನದಿ ಯೋಜನೆ. ತುಂಬಾ ಇಂಪಾರ್ಟೆಂಟ್ ಕೋಸಿ ನದಿ ಯೋಜನೆ. ಬಿಹಾರದ ಕಣ್ಣೀರಿನ ನದಿ ಅಂತಲೂ ಕೂಡ ನಾವು ಕೋಸಿ ನದಿಯನ್ನ ಕರಿತಾ ಇದೀವಿ. ಈ ಕೋಸಿ ನದಿಗೆ ನೇಪಾಳದ ಹನುಮಾನ್ ನಗರದ ಬಳಿ 1149 ಮೀಟರ್ ಉದ್ದದ 72 ಮೀಟರ್ ಎತ್ತರವಾದಂತಹ ಸಿಮೆಂಟ್ ಅಡ್ಡಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಪ್ರವಾಹ ನಿಯಂತ್ರಣ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನ ಮಾಡಿರುವಂತದ್ದು. ಭಾರತ ಮತ್ತು ನೇಪಾಳ್ ಈ ಎರಡೂ ದೇಶಗಳ ನಡುವಿನ ಪ್ರವಾಹ ನಿಯಂತ್ರಣಕ್ಕೋಸ್ಕರ 1954 ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ನೇಪಾಳ ಮತ್ತೆ ಭಾರತ ಎರಡೂ ರಾಷ್ಟ್ರಗಳು ಕೂಡ ಸಹಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಜಂಟಿ ಯೋಜನೆ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ಬೋದು, ಯಾವುದು ಕೋಸಿ ನದಿಯ ಒಂದು ಯೋಜನೆ, ಇದು ಎಂತಹ ಯೋಜನೆ ಆಗಿದೆ ಅಂದ್ರೆ ಅದನ್ನ ಜಂಟಿ ಕಾರ್ಯ ಯೋಜನೆ ಅಂತ ಕರಿತಾ ಇದೀವಿ. 1955 ಅದು ಜಂಟಿ ಯೋಜನೆಯಾಗಿ ಜಾರಿಗೊಳ್ಳುತ್ತೆ. ಸರಿನಾ. ನೆಕ್ಸ್ಟ್, ಕೋಸಿ ನದಿಯನ್ನ ನೇಪಾಳದಲ್ಲಿ ಅರುಣಾ ನದಿ ಅಂತಲೂ ಕೂಡ ಕರಿತೀವಿ. ಇನ್ನು ಫರಕ್ಕಾ ಅಣೆಕಟ್ಟು. ಸೊ ಇದನ್ನ ಯಾವ ನದಿ ನಿರ್ಮಾಣ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ, ಗಂಗಾ ನದಿಗೆ ಪಶ್ಚಿಮ ಬಂಗಾಳದ ಮಾಲ್ಡಾದ ಬಳಿ 2240 ಮೀಟರ್ ಉದ್ದದ ಅಣೆಕಟ್ಟನ್ನ 1961 ಆರಂಭ ಮಾಡಿ 75 ಪೂರ್ಣಗೊಳಿಸುತ್ತೆ. ನೋಡಿ, ಎಲ್ಲಿ ಇದು ಫರಕ್ಕಾ ಅಣೆಕಟ್ಟನ್ನ ಕಟ್ತಾರೆ ಅಂತಂದ್ರೆ ಈ ಪಶ್ಚಿಮ ಬಂಗಾಳ ರಾಜ್ಯ ಅಲ್ವಾ. ಸೊ ಈ ರಾಜ್ಯದ ಮಾಲ್ಡಾದ ಬಳಿ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡುವಂತದ್ದು. ಬಾಂಗ್ಲಾದೇಶ್ ಮತ್ತು ಭಾರತ ದೇಶಗಳ ಈ ಎರಡೂ ದೇಶಗಳ ನಡುವಿನ ಒಪ್ಪಂದದ ಪ್ರಕಾರ ಈ ಫರಕ್ಕಾ ಅಣೆಕಟ್ಟನ್ನ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಮಾಡ್ತಾರೆ. ನೋಡಿ, ಯಾತಕ್ಕೋಸ್ಕರ ಈ ಫರಕ್ಕಾ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು ಅಂದ್ರೆ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ಗೆ ನೀರನ್ನ ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಅಣೆಕಟ್ಟನ್ನ ಈ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಸರಿನಾ, ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ ಕೂಡ. ಇನ್ನು ತೆಹರಿ ಅಣೆಕಟ್ಟು, ಇದು ನಮ್ಮ ಭಾರತ ದೇಶದ ಅತ್ಯಂತ ಎತ್ತರವಾದಂತಹ ಅಣೆಕಟ್ಟು ಅಂತೇಳಿ ತೆಹರಿ ಅಣೆಕಟ್ಟನ್ನ ಕರಿತಾ ಇದೀವಿ. ಇದರ ವಿಸ್ತೀರ್ಣ ಬಂದು 260.5 ಮೀಟರ್ ಎತ್ತರದಲ್ಲಿದೆ. ಉದ್ದ 575 ಮೀಟರ್ ಉದ್ದ ಇರುವಂತದ್ದು. ಸರಿ. ನೆಕ್ಸ್ಟ್ ನೋಡಿ, ಸ್ಥಳ ಬಂದ್ಬಿಟ್ಟು ಉತ್ತರಾಖಂಡ ರಾಜ್ಯದ ತೆಹರಿ ಬಳಿ ಭಾಗೀರಥಿ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಒಂದು ನದಿ ಅಂತೇಳಿ ನಾವ್ ಅದನ್ನ ಗುರುತಿಸ್ತಾ ಇದೀವಿ. ಇನ್ನ ಪ್ರಾಥಮಿಕ ಸಮೀಕ್ಷಣೆ ಪ್ರಕಾರ 1961 ಆರಂಭ ಆಗತ್ತೆ ಇದು. ಇದರ ವಿನ್ಯಾಸ 1972 ಹಾಗೆ 1990 ಮತ್ತೆ ಮರು ವಿನ್ಯಾಸಗೊಳ್ಳುತ್ತೆ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ತೆಹರಿ ಅಣೆಕಟ್ಟನ್ನ ಪ್ರಾಥಮಿಕ ಸಮೀಕ್ಷೆ ಯಾವಾಗ ಆರಂಭ ಆಗುತ್ತೆ 1961 ಆರಂಭ ಆಗುತ್ತೆ. ಇಲ್ಲಿ ಅಣೆಕಟ್ಟು ಕಟ್ಬೋದಾ, ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ರೆಡಿ ಮಾಡಿದ್ಮೇಲೆ ಅದ ಡಿಸೈನ್ ಮಾಡ್ಲಿಕ್ಕೆ 1972 ಡಿಸೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. 1990 ಅದನ್ನ ಮತ್ತೆ ಮರು ಡಿಸೈನಿಂಗ್ ಅನ್ನ ಮಾಡ್ತಾರೆ. ನೋಡಿ, ಅಂದ್ರೆ ಯಾವುದೇ ಒಂದು ಯೋಜನೆ ಆಗಿರ್ಬೋದು ತತ್ಕ್ಷಣ ಆಗುವಂತದ್ದಲ್ಲ, ಅದಕ್ಕೆ ಬಹಳಷ್ಟು ಸಮಯ ಬೇಕಾಗತ್ತೆ. ನೀವೀಗ ಓದ್ಕೋಬೇಕು, ಕಂಪ್ಲೀಟ್ ಆಗಿ ಅದೆಲ್ಲ ಕ್ಯಾಚಪ್ ಮಾಡ್ಬೇಕು, ಸ್ಟಡಿ ಮಾಡ್ಕೋಬೇಕು, ಅದಾದ್ಮೇಲೆ ಎಕ್ಸಾಮ್ ಬರೆಯಕ್ ಸಾಧ್ಯ. ಸುಮ್ನೆ ಹೋಗಿ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆಯಕ್ ಆಗತ್ತಾ?
ಇಲ್ಲ, ನಿಮಗೇನೆ ಸುಮಾರು 4-5 ತಿಂಗಳ ಅವಶ್ಯಕತೆ ಇದೆ. ಮೊದಲ ಹಂತದ ಯೋಜನೆ 2006ರಲ್ಲಿ ಆರಂಭ ಆಗುತ್ತೆ. ಎರಡನೇ ಹಂತವಾಗಿ ಕೆಳ ಹಂತದಲ್ಲಿ ಭಾಗೀರಥಿ ನದಿಗೆ ಕೋಟೇಶ್ವರ ಅಣೆಕಟ್ಟನ್ನ ಕೂಡ ಕಟ್ಟಿದ್ರು. ಈ ಅಣೆಕಟ್ಟು ಜಲವಿದ್ಯುತ್ ಉತ್ಪಾದನೆಯನ್ನ ಮಾರ್ಚ್ 2012ರಿಂದ ಕಾರ್ಯ ಆರಂಭಿಸಿದೆ. ಕೋಟೇಶ್ವರ ಅಣೆಕಟ್ಟು ಇದು ಎರಡನೇ ಹಂತದ ಒಂದು ಯೋಜನೆ. ಅದರ ಕೆಳ ಹಂತದಲ್ಲಿ ಭಾಗೀರಥಿ ನದಿಗೆ ನಿರ್ಮಾಣ ಮಾಡಿರುವಂತದ್ದು. ಇದರ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳುವಂತ ರಾಜ್ಯಗಳು ಅಂತ ಅಂದಾಗ ಉತ್ತರಾಖಂಡ್ ಆಗಿರ್ಬೋದು, ಉತ್ತರ ಪ್ರದೇಶ, ದೆಹಲಿ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಬೆನಿಫಿಟ್ಸ್ ಅನ್ನ ತಗೊಳ್ಳುವಂತ ಏರಿಯಾಗಳು. ಎಸ್, ಭಗೀರಥಿ ನದಿ ಬಗ್ಗೆ, ಇದು ಘರಬಾಲದ ಬಳಿ ಗಂಗೋತ್ರಿ ಗ್ರೇಸರ್ ಬಳಿಯ ಗೋಮುಖದಲ್ಲಿ ಹುಟ್ಟುವಂತ ಒಂದು ನದಿ. ಭಗೀರಥಿ ನದಿ ಮತ್ತು ಅಲಕಾನಂದ ನದಿ ಇವೆರಡೂ ಕೂಡ ದೇವಪ್ರಯಾಗದಲ್ಲಿ ಸೇರ್ಕೊಂಡು ಗಂಗಾ ನದಿ ಅಂತೇಳಿ ಹರಿಯುತ್ತೆ. ಓಕೆ, ಕೃಷ್ಣಾ ನದಿ ಯೋಜನೆಗಳು ಈಗ ನಮ್ಮ ಕರ್ನಾಟಕ, ಆಂಧ್ರ, ಸೊ ಇಲ್ಲೆಲ್ಲ ನೋಡ್ಬೋದು ಈ ಯೋಜನೆಗಳನ್ನ. ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತೇಳಿ ಗುರುತಿಸ್ತಾ ಇದೆ. ಏನಿದು ಯೋಜನೆ ಅಂತ ಅನ್ನೋದಾದ್ರೆ, ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಬಳಿ ಏನ್ ಮಾಡಿದ್ದಾರೆ, ಅಣೆಕಟ್ಟನ್ನ ಕಟ್ಟಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇದೆ. ಅತ್ಯಂತ ದೊಡ್ಡ ಒಂದು ಅಣೆಕಟ್ಟು, ಜೊತೆಗೆ ಸಾಕಷ್ಟು ನೀರಿನ ಒಂದು ಪೂರೈಕೆ ಕೂಡ ಅಲ್ಲಿ ಆಗ್ತಾ ಇದೆ ಅಲ್ವೇನ್ರಿ. ಎಸ್, ನೋಡಿ, ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿಯಲ್ಲಿ ಈ ಒಂದು ಆಲ್ಮಟ್ಟಿ ಬಳಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಇನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭಾರತದ ಅಂದಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಮಾಡ್ತಾರೆ, ಮೇ 22, 1964ರಂದು ಅಡಿಗಲ್ಲನ್ನ ಹಾಕ್ತಾರೆ. ಅದಕ್ಕೋಸ್ಕರ ಅದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಲೂ ಕೂಡ ಗುರುತಿಸ್ತಾ ಇದ್ವಿ. ಇನ್ನ ಬಿಜಾಪುರ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ನಡುವೆ ಕಂಡುಬರ್ತಕ್ಕಂಥ ಈ ಅಣೆಕಟ್ಟನ್ನ ಜುಲೈ 2005ರಲ್ಲಿ 520 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಳಿಸ್ತಾರಂತೆ. ನೋಡಿ, ನಾವು ಜಸ್ಟ್ ಇದಕ್ಕಷ್ಟೇ ಹಣ ಕೊಟ್ಟಿದ್ದಾರೆ, ಬಟ್ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಎಷ್ಟೆಲ್ಲ ಹಣವನ್ನ ವ್ಯಯ ಮಾಡಿರಬಹುದಲ್ವಾ. ತುಂಬಾ ಏನಪ್ಪಾ ಅಂತಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡ್ತೀವಿ, ಯಾವ್ದೋ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೋಡಿ, ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ಸಮುದ್ರ ಮಟ್ಟದಿಂದ 519 ಮೀಟರ್ ವರೆಗೆ ಹೆಚ್ಚಿಸ್ಲಿಕ್ಕೆ ಬ್ರಿಜೇಶ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಧಿಕರಣ ಏನ್ ಮಾಡುತ್ತೆ, ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವಿನ ವಿವಾದ ಬಗೆಹರಿಸಲಿಕ್ಕೆ ಒಂದು ತೀರ್ಪನ್ನ ಕೊಡುತ್ತೆ. ಇದನ್ನ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತಲೂ ಕೂಡ ಕರಿತಾ ಇದೀವಿ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಲೂ ಕೂಡ ಈ ಒಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ನಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಬರುವಂತದ್ದು ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು ಅಂತ ಕರಿತೀವಿ. ಎಲ್ಲ ಗೊತ್ತಿರಬಹುದು ನಿಮ್ಗೆ, ನಿಮ್ಮ ಜಿಲ್ಲೆಗಳಲ್ಲೇ ಇರ್ತಕ್ಕಂತ ಒಂದು ಯೋಜನೆ ಇದು. ನೋಡಿ, ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನಲ್ಲಿ ಈ ನಾರಾಯಣಪುರ ಒಂದು ತಾಲೂಕಿನಲ್ಲಿ ಅಥವಾ ನಾರಾಯಣಪುರ ಒಂದು ಗ್ರಾಮದಲ್ಲಿ ಏನ್ ಮಾಡಿದ್ದಾರೆ, ಕೃಷ್ಣಾ ನದಿಗೆ ಅಣೆಕಟ್ಟನ್ನ ಕಟ್ಟಿದ್ದಾರೆ. ವಿಜಯಪುರ, ಕಲಬುರ್ಗಿ, ರಾಯಚೂರ್ ಎಲ್ಲಾನು ಕೂಡ ನೀರಾವರಿ ಸೌಲಭ್ಯವನ್ನ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಬಸವಸಾಗರ ಅಣೆಕಟ್ಟು ಅಥವಾ ನಾರಾಯಣಪುರ ಜಲಾಶಯ ಅಂತಲೂ ಕೂಡ ನಾವು ಕರಿತಾ ಇದೀವಿ. ಒಂದ್ಸಲ ಯಾದಗಿರಿ 2019ರಲ್ಲಿ ಅಂತ ಹೇಳ್ತೀನಿ, ಜಾಸ್ತಿ ನೀರಿನ ಪ್ರಮಾಣ, ಈ ಕೊಯ್ನಾ ಅಣೆಕಟ್ಟು ನೀರಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಮಹಾರಾಷ್ಟ್ರದಿಂದ ನೀರ್ ಬಿಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣಪುರ ಜಲಾಶಯ ತುಂಬಾ ಹರಿದು ಕೊನೆಗೆ ಅದು ಪ್ರವಾಹನೂ ಕೂಡ ಬಂದಿತ್ತು 2019ರ ಸಂದರ್ಭದಲ್ಲಿ ಅಂತ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ದೊಡ್ಡ ಇದನ್ನೇ ಆಗಿತ್ತು, ನೆನಪಿದೇನೋ ಇಲ್ವಾ ಗೊತ್ತಿಲ್ಲ ನಿಮ್ಗೆ, ಆಗಿತ್ತು, ಪ್ರವಾಹದ ಸ್ಥಿತಿ ಏರ್ಪಟ್ಟಿತ್ತು ಯಾದಗಿರಿ ಆಗಿರ್ಬೋದು, ರಾಯಚೂರು ಈ ಭಾಗಗಳಲ್ಲಿ. ನಾಗಾರ್ಜುನ ಸಾಗರ ಅಣೆಕಟ್ಟಿನ ಬಗ್ಗೆ ನೋಡೋಣ. ಕೃಷ್ಣಾ ನದಿಗೆ ಆಂಧ್ರ ಪ್ರದೇಶದ ನಂದಿಗೊಂಡ ಗ್ರಾಮದ ಬಳಿ ಏನ್ ಮಾಡಿದ್ದಾರೆ, ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಡಿಸೆಂಬರ್ 10, 1955 ಅಂದಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ರವ್ರು ಏನ್ ಮಾಡ್ತಾರೆ, ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ.
ಅಧಿಕೃತವಾಗಿ ಉದ್ಘಾಟನೆ ಮಾಡ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾರೆ. ಇದು ಶುರುವಾಗಿದ್ದು ಪ್ರೋಗ್ರಾಮ್ ಶುರುವಾಗಿದ್ದು 1960ರಲ್ಲಿ ಕಾರ್ಯಾರಂಭ ಆಗತ್ತೆ. ಅದಾದ್ಮೇಲೆ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನ ಒಳಗೊಂಡಂತ ಒಂದು ಯೋಜನೆ ಅಂತ ಕರಿತೀವಿ. ಬಹಳಷ್ಟು ನೀರಾವರಿಗೆ ಒಳಪಡತ್ತೆ. ಬಲದಂಡೆ ನಾಲೆಯನ್ನ ಜವಾಹರ್ಲಾಲ್ ನಾಲೆ ಅಂತ ಕರಿತೀವಿ. ಎಡದಂಡ ನಾಲೆಯನ್ನ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಅಂತಲೂ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬರೋದಾದ್ರೆ ತುಂಗಭದ್ರಾ ಅಥವಾ ಪಂಪಸಾಗರ ಅಣೆಕಟ್ಟು. ಇದು ಕೂಡ ವಿಜಯನಗರ ಜಿಲ್ಲೆ ಇತ್ತೀಚೆಗೆ ಜಿಲ್ಲೆ ಆಗಿರುವಂತದ್ದು. ಸೊ ಅಲ್ಲಿ ಕಂಡು ಬರ್ತಕ್ಕಂತ ಒಂದು ಯೋಜನೆ ಇದು. ಕೃಷ್ಣಾ ನದಿಯ ಉಪನದಿಯಾಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರದಲ್ಲಿ ಏನ್ ಮಾಡಿದರೆ ತುಂಗಭದ್ರಾ ನದಿಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಾಗಿ ಈ ಒಂದು ಪಂಪಸಾಗರ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕರ್ನಾಟಕದ ಅತ್ಯಂತ ದೊಡ್ಡ ಯೋಜನೆ ಅಂತೇಳಿ ನಾವ್ ಇದನ್ನ ಕರಿತಾ ಇದೀವಿ. ಉದ್ದ ಬಂದ್ಬಿಟ್ಟು 2441 ಮೀಟರ್, ಹಾಗೆ ಅಗಲ ಬಂದ್ಬಿಟ್ಟು 49.4 ಮೀಟರ್ನಷ್ಟು ಅಗಲ ಇದೆ. ಅಯ್ಯಂಗಾರ್ ಎಂಬ ಮದ್ರಾಸ್ ಇಂಜಿನಿಯರ್ ಇದರ ಒಂದು ವಾಸ್ತುಶಿಲ್ಪಿ ಆಗಿದ್ರು. ಅಂದ್ರೆ ಕರ್ನಾಟಕದ ಅತ್ಯಂತ ದೊಡ್ಡ ಯೋಜನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂತದ್ದು ಚಂಬಲ್ ಕಣಿವೆ ಯೋಜನೆ. ಚಂಬಲ್ ನದಿಗೆ ನಿರ್ಮಾಣ ಮಾಡಿರುವಂತ ಒಂದು ಯೋಜನೆಯನ್ನೇ ಚಂಬಲ್ ಕಣಿವೆ ಯೋಜನೆ ಅಂತ ಕರಿತೀವಿ. ಚಂಬಲ್ ನದಿಗೆ ಅಡ್ಡಲಾಗಿ 4 ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಒಟ್ಟಾರೆಯಾಗಿ ನಾವು ಅದನ್ನ ಚಂಬಲ್ ಕಣಿವೆ ಯೋಜನೆ ಅಂತ ಕರಿತೀವಿ. 4 ಅಣೆಕಟ್ಟುಗಳಿದೆ. ಸಂಪೂರ್ಣವಾಗಿ ಅದನ್ನ ಚಂಬಲ್ ಕಣಿವೆ ಯೋಜನೆ ಅಂತಲೇ ಕರಿತೀವಿ. ಗಾಂಧಿ ಸಾಗರ್ ಯೋಜನೆ ಅಂತೇಳಿ ಕರಿತೀವಿ. ಅಂದ್ರೆ ಮಧ್ಯಪ್ರದೇಶದ ಮಾಂಡೋಸೋರ್ ಜಿಲ್ಲೆಯಲ್ಲಿ ಈ ಒಂದು ನಿರ್ಮಾಣ ಆಗಿರುವಂತದ್ದು. ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದ ಗಡಿಯಲ್ಲಿ ಕಂಡು ಬರುತ್ತೆ. ಇವೆಲ್ಲ ಸಣ್ಣ ಪುಟ್ಟ ಅಣೆಕಟ್ಟುಗಳು. ನೆನ್ಪಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತದ್ದು ರಾಣಾ ಪ್ರತಾಪ್ ಅಣೆಕಟ್ಟು ಅಂತ ಕರಿತೀವಿ. ಇದು ರಾಜಸ್ಥಾನದ ರಾವತ್ ಬೆಟ್ ನಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂತ ಒಂದು ಅಣೆಕಟ್ಟು. ಬೃಹತ್ ಅಣು ವಿದ್ಯುತ್ ಸ್ಥಾವರವನ್ನ ರಾಣಾ ಪ್ರತಾಪ್ ಸಾಗರದ ಬಳಿ ನಿರ್ಮಾಣ ಮಾಡಿರೋದು. ನೋಡಿ, ಪ್ರತಿಯೊಂದು ಒಂದು ಅಣೆಕಟ್ಟಿನ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಒಂದು ಜಲವಿದ್ಯುತ್ ಅನ್ನ ಏರ್ಪಡಿಸುವಂತದ್ದು, ಇನ್ನ ಥರ್ಮಲ್ ಪವರ್ ಸ್ಟೇಷನ್ಗೆ ನೀರನ್ನ ಹಾಯಿಸುವಂತದ್ದು, ಕೈಗಾರಿಕೆಗಳಿಗೆ ಬೇಕಾದಂತ ನೀರನ್ನ ತಗೊಳ್ಬೇಕು ಅನ್ನೋ ಉದ್ದೇಶ, ಆಮೇಲೆ ಅಣು ವಿದ್ಯುತ್ ಸ್ಥಾವರಗಳನ್ನ ನಡೆಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ತರ ಮಲ್ಟಿಪಲ್ ಒಂದು ಯೂಸಿಗೋಸ್ಕರ ರೆಡಿ ಮಾಡಿರ್ತಾರೆ. ಜವಾಹರ್ ಸಾಗರ ಅಣೆಕಟ್ಟು ಅಂತ ಕರಿತಾ ಇದೀವಿ. ರಾಜಸ್ಥಾನದ ಕೋಟಾದಿಂದ 24 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಜವಾಹರ್ ಸಾಗರ್ ಅಣೆಕಟ್ಟು ಕಂಡು ಬರುತ್ತೆ. ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಇವೆರಡು ರಾಜ್ಯಗಳಿಗೆ ನೀರಾವರಿಯನ್ನ ಒದಗಿಸ್ಕೊಡ್ತಾ ಇದೆ. ನದಿಗಳ ಮೂಲ ಇಲ್ಲ ಅಂದಿದ್ರೆ ಬಹಳ ಕಷ್ಟ ಆಗ್ತಿತ್ತು. ನಮಗೆ ನೀರೆಲ್ಲಿಂದ ಸಿಗ್ತಾ ಇತ್ತಲ್ವಾ? ಸೊ ನಾವ್ ಎಷ್ಟು ವಾಸ ಮಾಡ್ಲಿಕ್ಕೆ ಭೂಮಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇದೆ. ಇನ್ನ ಕೋಟಾ ಬ್ಯಾರೇಜ್ ಅಂತ ಹೇಳಿ ಕರಿತೀವಿ. ರಾಜಸ್ಥಾನದ ಕೋಟಾದಿಂದ 0.8 ಕಿಲೋಮೀಟರ್, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, 1 ಕಿಲೋಮೀಟರ್ ಕೂಡ ಅಲ್ಲ, 800 ಮೀಟರ್ ಅಂತ ಅನ್ಬೋದು. ಸೊ ಇಷ್ಟು ದೂರದಲ್ಲಿ ಕಟ್ಟಲಾಗಿರ್ತಕ್ಕಂತ ಒಂದು ಅಣೆಕಟ್ಟು ಅಂದ್ರೆ ಅದನ್ನ ಕೋಟಾ ಬ್ಯಾರೇಜ್ ಅಂತ ಹೇಳಿ ಕೂಡ ಕರಿತೀವಿ. ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳಿಗೆ ಕಾಲುವೆ ಮೂಲಕ ನೀರು ಸರಬರಾಜು ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕೋಟಾ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಓಕೆ, ನೆಕ್ಸ್ಟ್ ನಮ್ಮ ಕಾವೇರಿ ನದಿ ಯೋಜನೆ ಬಗ್ಗೆ ತಿಳಿಯೋಣ. ಕೃಷ್ಣರಾಜ ಸಾಗರ ಅಥವಾ KRS ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ. ಸೊ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನ KRS ಅಂತ ಕರಿತೀವಿ. KRS ಡ್ಯಾಮ್ ಅಂತ ಕರಿತೀವಿ. ಮೈಸೂರಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತದ್ದು. ಯಾವಾಗ ಶುರು ಮಾಡಿದ್ರಪ್ಪ ಅಂದ್ರೆ 1911 ಅಕ್ಟೋಬರ್ 12ನೇ ತಾರೀಕಿನಂದು ಈ ಯೋಜನೆಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಒಪ್ಪಿಗೆ ಸೂಚಿಸಿದ್ಮೇಲೆ ತಕ್ಷಣನೇ ಹಂಗೆ ಕಟ್ಟೋದಕ್ಕೆ ಶುರು ಮಾಡಲ್ಲ, ಅದಕ್ಕೆ ಬೇಕಾದಂತ ತಯಾರಿಗಳನ್ನ ನಡೆಸ್ಬೇಕಾಗತ್ತೆ ಅಲ್ವಾ? ಸೊ ಮೈಸೂರು ಒಡೆಯರಾದಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಏನ್ ಮಾಡ್ತಾರೆ, ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಒಂದು ಸಣ್ಣ ಬಿರುಕು ಕೂಡ ಕಂಡಿಲ್ಲ ಅಂತ ಹೇಳಿ ಹೇಳ್ತೀವಿ. ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಟ್ ಆಗಿರುವಂತ ಒಂದು ಅಣೆಕಟ್ಟು. ಈ ಅಣೆಕಟ್ಟನ್ನ ಕಟ್ಟುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅಡಿಪಾಯ ಹಾಕ್ತಾರೆ. ಯೋಜನೆ, ಪ್ಲಾನಿಂಗು, ಡಿಸೈನಿಂಗು ಎಲ್ಲ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಬೇಸಿಕಲಿ ದಿವಾನ್ರಾಗಿದ್ರು.
ಹಾಗೆ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಕಾಲದಲ್ಲಿ ಇದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವಂತಹ ಒಂದು ಯೋಜನೆ ಅಂತೇಳಿ ನಾವು ಇದನ್ನ ಗುರುತಿಸ್ತಾ ಇದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾವೇರಿ ನದಿ ವಿವಾದ. ನಿಮ್ಗೆ ಗೊತ್ತೇ ಇದೆ, ಏನೇ ನಾವು ಅಣೆಕಟ್ಟು ಯೋಜನೆಗಳನ್ನ ಮಾಡ್ಕೊಂಡಿದ್ವಿ, ಏನೇ ಒಂದು ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದೀವಿ ಅಂತಂದ್ರೂ ಕೂಡ ನದಿ ವಿವಾದಗಳು ಮಾತ್ರ ನಿಂತಿಲ್ಲ. ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ 4 ರಾಜ್ಯಗಳ ಜೊತೆಗೆ ಒಂದು ಕೇಂದ್ರಾಡಳಿತ ಪ್ರದೇಶ ಇದೆ. ಇನ್ನ 3 ರಾಜ್ಯಗಳ ಜೊತೆಗೆ ಏನಾಗಿದೆ, ಸಂಘರ್ಷ ನಡೀತಾನೆ ಇದೆ. ಒಂದು ಕರ್ನಾಟಕ, ತಮಿಳ್ನಾಡು, ಕೇರಳ ಮತ್ತೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಯೂನಿಯನ್ ಟೆರಿಟರಿ ಅಂತ ಕರಿತೀವಿ, ಪಾಂಡಿಚೇರಿ. ಸೊ ಇಷ್ಟು ಒಂದು ಪ್ರದೇಶಗಳ ನಡುವೆ, ಇಷ್ಟು ರಾಜ್ಯಗಳ ನಡುವೆ ವಿವಾದ ಇದೆ. ಇಂದಿಗೂ ಕೂಡ ಅದು ಬಗೆಹರಿದಿಲ್ಲ, ಬಗೆಹರಿಯೋದು ಕೂಡ ಇಲ್ಲ. ನೆಕ್ಸ್ಟ್ ನೋಡಿ, ಫೆಬ್ರವರಿ 19, 2013 ಹೈಕೋರ್ಟ್ ಏನ್ ಮಾಡಿದೆ, ಒಂದು ತೀರ್ಪನ್ನ ಪ್ರಕಟಣೆ ಮಾಡಿದೆ. ಫೆಬ್ರವರಿ 20, 2013 ಜಾರಿಗೆ ಬಂದಿರುವಂತೆ ಈ ತೀರ್ಪಿನ ಅನ್ವಯ ತಮಿಳುನಾಡಿಗೆ 419 TMC, ಕರ್ನಾಟಕಕ್ಕೆ 270 TMC, ಕೇರಳ ರಾಜ್ಯಕ್ಕೆ 30 TMC, ಹಾಗೆ ಪಾಂಡಿಚೇರಿಗೆ 7 TMC ನೀರು ಹಂಚಿಕೆ ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಅದೊಂದು ಕಮಿಟಿ ನಮ್ಗೆ ತಿಳಿಸ್ಕೊಟ್ಟಿರುವಂತದ್ದು. ಆದ್ರೂ ಏನಾಗುತ್ತೆ, ಕೆಲವೊಂದ್ಸಲ ಬರಗಾಲ ಬಂದಾಗ ನಾವ್ ಇಷ್ಟೊಂದನ್ನ ನಮ್ಮಲ್ಲಿ ಕಾವೇರಿ ಹುಟ್ಟೋದು ನಿಮ್ಗೆ ಗೊತ್ತಿದೆ. ಸೊ ನಾವೇ ನೀರನ್ನ ತಮಿಳ್ನಾಡಿಗೆ ಬಿಡ್ಬೇಕು. ಆದ್ರೆ 419 TMC ನೀರನ್ನ ಬಿಡ್ಬೇಕು ಅಂತಂದಾಗ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ, ಯಾಕೆ ನಮ್ಮಲ್ಲೇ ನೀರ್ ಸ್ಟೋರೇಜ್ ಇರಲ್ಲ. ಆ ಸಂದರ್ಭದಲ್ಲಿ ಸ್ವಲ್ಪ ಸಂಘರ್ಷಗಳು ಇದ್ದದ್ದೇ. ಓಕೆ, ಲಿಂಗನಮಕ್ಕಿ ಅಣೆಕಟ್ಟು ಇದು ತುಂಬಾ ಫೇಮಸ್, ನಿಮಗೆ ಗೊತ್ತಿರ್ಬೋದು. ಆಲ್ಮೋಸ್ಟ್ ಯಾರು ಪಶ್ಚಿಮ ಘಟ್ಟಗಳ ಸಾಲ ಟ್ರಿಪ್ ಹೋಗ್ತಿರೋ ಎಲ್ಲರಿಗೂ ಕೂಡ ಜೋಗ್ ಫಾಲ್ಸ್ಗೆ ಹೋಗುವಾಗ ಇದನ್ನ ದಾಟ್ಕೊಂಡೇ ಹೋಗುವಂಥದ್ದು. ಕರ್ನಾಟಕ ಸರ್ಕಾರ 1964ರಲ್ಲಿ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಸೊ ಶರಾವತಿ ನದಿಯಿಂದಲೇ ಈ ಜೋಗ್ ಫಾಲ್ಸ್ ಅಂತಕ್ಕಂಥ ಒಂದು ಫಾಲ್ ಕೂಡ ಸೃಷ್ಟಿಯಾಗಿರುವಂತದ್ದು. ಅದ್ರ ಮೂಲಕ ಇವತ್ತು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಅನ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನಂತ ಹೇಳ್ತೀವಿ, ಜಲವಿದ್ಯುತ್ ಒಂದು ಯೋಜನೆಯನ್ನ ಕೂಡ ನಾವು ಜಾರಿಗೆ ಬಂದಿರೋದನ್ನ ನೋಡ್ತಾ ಇದೀವಿ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಲಿಂಗನಮಕ್ಕಿ ಡ್ಯಾಮಿಗೆ ಸಂಬಂಧಪಟ್ಟಂತ ಮಾಹಿತಿ. ಹಾಗಾದ್ರೆ ಇವತ್ತು ನಾವು ಏನೇನೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ, ಅಣೆಕಟ್ಟುಗಳ ಬಗ್ಗೆ, ಅಂದ್ರೆ ನಿಮಗೆ ಎಕ್ಸಾಮ್ಸಿಗೆ ಎಷ್ಟೆಲ್ಲ ಬೇಕೋ ಅಷ್ಟೇ ಹೇಳುವಂತ ಪ್ರಯತ್ನ ಮಾಡಿದೀನಿ. ಸೊ ಇದನ್ನ ಮತ್ತೊಂದ್ಸಲ ಓದ್ಕೊಳ್ಳಿ. ಈಗ ನಿಮ್ಗೆ ವಿಡಿಯೋ ಮುಗಿಸಿದ ತಕ್ಷಣನೇ ನೆನ್ನೆ ಮಾಡಿರುವಂತ ಕ್ಲಾಸಿನ ವಿಡಿಯೋ ನೋಟ್ಸ್, ಇವತ್ತು ಕ್ಲಾಸಿನ ನೋಟ್ಸ್ ಎರಡನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸ್ಕೊಡ್ತೀನಿ. ಒಂದಲ್ಲ 2 ಸಲ ಓದ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ, ಸರಿನಾ? ಎಕ್ಸಾಮ್ಸ್ ಅಲ್ಲಿ ಒಂದ್ ಪ್ರಶ್ನೆಗಂತೂ ಕಂಪಲ್ಸರಿ ಇದ್ರ ಬಗ್ಗೆ ಕೇಳ್ತಾರೆ. ಹಾಗಾಗಿ ದಯಮಾಡಿ ಎಲ್ರೂ ಕೂಡ ಇದನ್ನ ಇನ್ನೊಂದ್ಸಲ ಓದ್ಕೊಳ್ಳಿ, ಅರ್ಥ ಆಗದಿದ್ರೆ ಮತ್ತೊಂದ್ಸಲ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಪ್ಸೋ ಎಲ್ರು ಆಲ್ಮೋಸ್ಟ್ ಜಾಯಿನ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೀವು ರೆಕಾರ್ಡೆಡ್ ನೋಡ್ಕೋಬಹುದು, ಇಲ್ಲ ಅಂತಿಲ್ಲ. ಸೊ ಈ ಟೈಮ್ ನಲ್ಲಿ ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಉದ್ದೇಶ. ಓಕೆ, ಥ್ಯಾಂಕ್ ಯು. ಅಂಡ್ ಸಂಜೆ ಏನಾದ್ರೂ ಕ್ಲಾಸಸ್ ಮಾಡಿದೆ ಅಂತಂದ್ರೆ ನಿಮಗೆ ಶೇರ್ ಮಾಡ್ತೀನಿ. ಈ ಮೋಸ್ಟ್ ಪ್ರೊಬಾಬಿಲಿ ನಂದಷ್ಟು ಸ್ವತಂತ್ರ ಹೋರಾಟದ ಬಗ್ಗೆ ಮಾಹಿತಿ ಇದೆ, ಅದನ್ನ ತಿಳಿಸೋದಾದ್ರೆ ನಿಮ್ಗೂ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೊ ನೋಟ್ಸ್ಗಳು ಮಾತ್ರ ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ ಅದನ್ನ ಕಳಿಸ್ತಾ ಹೋಗ್ತೇನೆ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ವಿದಾಯ. ಬೈ, ಟೇಕ್ ಕೇರ್. ಇನ್ನು ಯಾವ್ದು ಡೇಟ್ ಅನೌನ್ಸ್ ಆಗಿಲ್ಲ, ಆಯ್ತು ಅಂದ್ರೆ ನಾನು ನಿಮಗೆ ತಿಳಿಸ್ತೀನಿ. ಯಾಕೆ ಹೇಳಿಲ್ಲ ಅಂತಂದ್ರೆ ಈ ನಮ್ಮ KEA ಹಾಗೆ ತರ ಇರುತ್ತೆ. ಈ ಕರ್ನಾಟಕ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದು ನಾವು ಹೇಳಕ್ ಆಗಲ್ಲ, ಅದ್ರ ಕೆಲ್ಸಗಳೇ ಹಿಂಗಿರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಆಯ್ತು ಅಂದ್ರೆ ನಾವು ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.